ಏನ್ ಮಾಡದಪ್ಪ, ಫ್ರೆಂಡು ಮನೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟಿದಾನಲ್ಲ. ಅಷ್ಟ್ ಹೇಳಿದೀನಿ 6 ಗಂಟೆ ಒಳಗ್ ಬಾ ಅಂತ, ಇನ್ನೂ ಬಂದಿಲ್ಲ. ಯಾವತ್ತು ಬರ್ದೇ ಇರೋಳು ಇವತ್ತು ಭಾಗ್ಯ ಎಷ್ಟು ಬೇಗ ಬಂದ್ಬಿಟ್ಟಿದಾಳಲ್ಲಪ್ಪ. ಅಲ್ಲ, ಇದ್ದಕ್ಕಿದ್ದಾಗೆ ನನ್ನ ಫ್ರೆಂಡು ಮನೆಗ್ ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಯಾಕೆ ಹೇಳ್ದ? ಅದು ಭಾಗ್ಯ ಇಲ್ದೇ ಇದ್ದಾಗ ಮನೆಗ್ ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ ಇರ್ಬೋದು? ಅಯ್ಯೋ, ಭಾಗ್ಯ ತಾಂಡವ್ ವಿಷಯ ಏನಾದ್ರು ಗೊತ್ತಾಗೋಯ್ತಾ ನನ್ನ ಫ್ರೆಂಡಿಗೆ? ಅದ್ರ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಪ್ಪ? ನೀವಿಷ್ಟು ದಿವಸ ಯಾಕೆ ಮುಚ್ಚಿಟ್ರಿ ನಮ್ಮಿಂದ ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡೋದು? ಶೋಧನೆ ಏನಪ್ಪಾ ಹೇಳೋದು? ಇಲ್ಲ, ತಾಂಡವ್ ಭಾಗ್ಯ ವಿಷಯ ಗೊತ್ತಾಗಿ ನನ್ನ ಫ್ರೆಂಡ್ ತಾಂಡವ್ನ ಕೆಲ್ಸದಿಂದ ತೆಗೆದಾಕ್ಬಿಟ್ರೆ, ಈಗ ಫ್ರೆಂಡ್ ಬಂದು ನನ್ನನ್ನ ಕೇಳಿದ್ರೆ ಏನ್ ಹೇಳೋದು? ಅತ್ತೆ, ಏನಾಯ್ತು? ಯಾಕೆಷ್ಟು ಟೆನ್ಷನ್ ಅಲ್ಲಿ ಇದ್ದೀರಿ? ಏನಾಯ್ತು? ನನಗೇನಿದೆ ಟೆನ್ಷನ್? ಏನಿಲ್ಲಪ್ಪ. ಭಾಗ್ಯ, ಇದ್ 2 ಬೆರಳಲ್ಲಿ ಯಾವ್ದಾದ್ರು 1 ಬೆರಳು ಮುಟ್ಟು. ಅತ್ತೆ, ಏನಿದೆಲ್ಲ? ಭಾಗ್ಯ, ನನ್ನ ತಲೆಯಲ್ಲಿ 1 ಪ್ರಶ್ನೆ ಹುಟ್ಕೊಂಡಿದೆ, ಅದಕ್ಕೆ ಉತ್ತರ ಬೇಕು. ಅದಕ್ಕೆ 1 ಬೆರಳು ಮುಟ್ಟು. ಅತ್ತೆ, ನೀವ್ ಯಾಕೋ ಬರ್ತಾ ಬರ್ತಾ ನಮ್ ಗುಂಡಣ್ಣನ್ ತರ ಆಡ್ತಿದ್ದೀರಾ. ಅವನು ಹೀಗೆ ಮಾಡೋದು ಯಾವಾಗ್ಲೂ. ಗುಂಡಣ್ಣನ ಅಜ್ಜಿ ತಾನೆ ನಾನು, ಅವನ್ ತರ ಇರ್ಲೇಬೇಕಲ್ಲ. ಮುಟ್ಟಿವಾಗ. ಅಯ್ಯೋ, ಹಾಗಾದ್ರೆ ಫ್ರೆಂಡು ಭಾಗ್ಯನ್ ವಿಷಯ ಮಾತಾಡಕ್ ಬರ್ತಿದಾನ? ಏನ್ ಹೇಳ್ತಾನೋ ಏನೋ. ಅತ್ತೆ, ಅತ್ತೆ ಏನಾಯ್ತತೆ? ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಿ? ಭಾಗ್ಯ, ಆದಿಗೆ ನಿಂದು ತಾಂಡವ್ ಬಗ್ಗೆ ಗೊತ್ತಾ? ಇಲ್ಲ ಅತ್ತೆ, ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ತಾಂಡವ್ ಅವ್ರಿಗೆ ಅದಿಷ್ಟ ಇಲ್ಲ. ಆದಿ ಅವರು ತುಂಬಾ ಚೆನ್ನಾಗಿದಾರಂತೆ. ನನ್ನ ವಿಷಯ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾ ಹೇಳಕ್ ಹೋಗಿಲ್ಲ. ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಮುಗ್ದೋಗಿರೋ ಅಧ್ಯಾಯ ಅತ್ತೆ. ಅದನ್ನ ಮತ್ತೆ ಕೆದ್ಕಕ್ಕೆ ನನ್ಗೆ ಇಷ್ಟ ಇಲ್ಲ. ನಾನಿನ್ ಬರ್ತೀನಿ. ನೀ ನೋಡಿದ್ರೆ ಆದಿಯವ್ರಿಗೆ ಏನು ಗೊತ್ತಾಗೋದು ಬೇಡ ಅಂತಿದ್ಯ. ಆದಿಯವ್ರು ನೋಡಿದ್ರೆ ನಿನ್ ಬಗ್ಗೆನೆ ಮಾತಾಡ್ಬೇಕು, ಮನೆಗ್ ಬರ್ತೀನಿ ಅಂತಿದ್ದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ವೆಲ್ಕಮ್ ಬ್ಯಾಕ್. ಒಂದ್ ಒಳ್ಳೆ ಹಾಡನ್ ಕೇಳ್ಕೊಂಡ್ ಬಂದ್ರಿ. ನಾವಿವತ್ ಮಾತಾಡ್ತಿರೋ ವಿಷಯ ಏನಂದ್ರೆ ಅನಿರೀಕ್ಷಿತ ಅನ್ನೋದ್ರ ಬಗ್ಗೆ. ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ ಅನಿರೀಕ್ಷಿತವಾಗಿ ನಮ್ ಲೈಫ್ಗೆ ಎಂಟ್ರಿ ಕೊಟ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ ರೀ, ಮೊದ್ಲು ಅವ್ರ ಹತ್ರ ಜಗಳಾನೇ ಆಗೋದು. ಆಮೇಲೆ ಒಂದು ಸಡನ್ ಇನ್ಸಿಡೆಂಟ್ ಅಲ್ಲಿ ಒಳ್ಳೆಯವರಾಗಿ ಫ್ರೆಂಡ್ಸ್ ಕೂಡ ಆಗ್ಬಿಡ್ತಾರೆ. ಆದ್ರೆ ಇನ್ಯಾರಿಗೋ ಜಲಸ್ ಆಗಿ ನಿಮ್ಗ ಆ ವ್ಯಕ್ತಿಯಿಂದ ದೂರ ಇರು ಅಂತ ಹೇಳ್ಬಿಡ್ತಾರೆ. ತಪ್ಪು ಮಾಡಿದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ವಾಟ್? ತಪ್ಪ? ಏನ್ ತಪ್ಪು? ನಾನೇನು ಮಾಡೇ ಇಲ್ಲಲ್ಲ. ಓಹೋ, ಏನ್ ಕೆಲ್ಸ? ಕಂಡ್ಕೊಂಡವ್ರ ಹತ್ರ ದುಡ್ಡು ಕೀಳೋದೇ ನಿಮ್ ಕೆಲ್ಸನಾ? ಮಾತು ಎಲ್ಲೆಲ್ಲ ಹೋಗ್ತಾ ಇದೆ. ನಾನ್ ಏನ್ ನೋಡಿದ್ದೀನೋ ಅದನ್ನೇ ಹೇಳ್ತಾ ಇದ್ದೀನಿ. ಐ ಆಮ್ ಸಾರಿ ಭಾಗ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ಗೆ ಕೊಟ್ಟಿರೋದು ಒಂದೇ ಮಾತು,
ನಿಮ್ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅದನ್ನ ನಾನು ನಡ್ಸ್ಕೊಡ್ತೀನಿ. ನೋಡು, ಆದಿ ಬ್ರದರ್ಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ. ನಿನ್ನಿಂದ ಅದು ಚೇಂಜ್ ಆಗ್ಬಾರ್ದು, ಅದಕ್ಕೆ ಬರ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ಬ್ರದರ್ ಮಧ್ಯೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಬರಬಾರ್ದು ನೀನು. ಆದ್ರೆ ನಾನ್ ಹೇಳೋದೇನಂದ್ರೆ, ಯಾರ್ ಏನಾದ್ರೂ ಹೇಳಿ, ಊರ್ ಮೇಲ್ ಊರ್ ಬೀಳ್ಲಿ, ಅವ್ರವ್ರ ಮಾತನ್ನ ಕೇಳೋದ್ ಬಿಟ್ಟು ನಾವು ನಮ್ ಮನ್ಸಿನ ಮಾತನ್ನ ಕೇಳೋದೇ ಬೆಸ್ಟ್. ಏನಂತೀರಾ? ಈ ಪಾಲಿಸಿನ ನಿಮ್ಮ ಪಾಲಿಸಿ ಅಂತ ಹೇಳ್ತಾ ಈಗ ಮುಂದಿನ ಹಾಡ್ ಬರ್ತಾ ಇದೆ. ನಮ್ಮ ಅಣ್ಣವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಇಂದು ಆನಂದನ ತಾಳಲ. ಒಂದೊಂದ್ಸಲ ಈ ರೇಡಿಯೋದವರು ನಮ್ ಜೀವನದ ಬಗ್ಗೆನೇ ಮಾತಾಡ್ತಾರೇನೋ ಅಂತ ಅನ್ಸ್ಬಿಡುತ್ತೆ. ನನ್ನ ಕುಣಿಸಲು ಬಯಕೆಗಳು, ನನ್ನ ಫೇವ್ರೆಟ್ ಸಾಂಗ್ ಹಾಕಿದ್ದಾರೆ. ನನ್ನ ಕುಣಿಸಲು ಬಯಕೆಗಳು, ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಇವಳು ಯಾಕೆ ನನಗ್ ಫೋನ್ ಮಾಡ್ತಿದ್ದಾಳೆ? ಹಲೋ, ಏ ಭಾಗ್ಯ, ನಿನ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ಯಾ? ಯಾಕೆ ಯಾಕೆ ನಮ್ ಲೈಫ್ ನ ಹಾಳ್ ಮಾಡ್ತಿದ್ಯಾ? ಶ್ರೇಷ್ಠ, ಏ ಸ್ಟಾಪ್ ಇಟ್ ಭಾಗ್ಯ, ನಿನ್ ಮಾತಾಡೋದಕ್ಕೆ ಯೋಗ್ಯತೆನೇ ಇಲ್ಲ. ಇನ್ನು ಏನೇ ಬೇಕು ನಿನ್ಗೆ? ಯಾಕೆ ನಮ್ ಬೆನ್ನಿಂದ ಹೀಗ್ ಬಿದ್ದಿದ್ಯಾ? ನಿನ್ ಸವಾಸನೆ ಬೇಡ ಅಂತ ನಾವ್ ಎಷ್ಟು ದೂರ ಬಂದ್ರು ಯಾಕೆ ಯಾವ್ದೋ ಒಂದ್ ನೆಪ ಇಟ್ಕೊಂಡು ನಮ್ ಬೆನ್ ಹಿಂದೆನೆ ಬಂದು ನಮ್ ಲೈಫ್ ನ ಹೀಗ್ ಹಾಳ್ ಮಾಡ್ತಿದ್ಯಾ? ನಿನ್ನಿಂದ ತಾಂಡವ್ ಇಷ್ಟು ವರ್ಷ ಅನುಭವಿಸಿದ ಕಾಟ ಸಾಕು ಅಂತ ದೂರ ಬಂದ್ರು ಕೂಡ ಯಾಕೆ ಅವ್ನಿಗೆ ಇಷ್ಟು ತೊಂದರೆ ಕೊಡ್ತಿದ್ಯಾ? ಶ್ರೇಷ್ಠ, ನಿನ್ನಿಂದ ತಾಂಡವ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀನೇ ಭಾಗ್ಯ. ಶ್ರೇಷ್ಠ, ಒಂದ್ ನಿಮಿಷ ನನ್ನ ಮಾತು ಕೇಳು. ಏಯ್, 1 ನಿಮಿಷ ಅಲ್ಲ, 1 ಸೆಕೆಂಡ್ ಕೂಡ ನೀನ್ ನಮ್ ಲೈಫ್ ಬರ್ಬೇಡ. ನೀವಿಬ್ರು ಮದ್ವೆ ಮುರಿದು ಬಿದ್ದಿದೆ ತಾನೆ. ತಾಂಡವ್ ನಿನ್ನಿಂದ ನೆಮ್ಮದಿ ಹುಡ್ಕೊಂಡು ದೂರ ಇದ್ದಾನೆ ತಾನೆ. ನೀನು ಹಾಗೆ ಇದ್ಬಿಡು. ಪದೇ ಪದೇ ನಮ್ ಲೈಫ್ ಒಳಗಡೆ ಬಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಇದೇ ನಿನಗ್ ಲಾಸ್ಟ್ ವಾರ್ನಿಂಗ್ ಭಾಗ್ಯ. ನೀನ್ ನನ್ ಮಾತ್ ಕೇಳ್ದೆ ಹೀಗೆ ನೀನ್ ಚಾಳಿನ ಕಂಟಿನ್ಯೂ ಮಾಡಿದ್ರೆ ನನ್ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಆಮೇಲೆ ನಿನ್ ಹತ್ರ ನಿಂದು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಈವನ್ ನಿನ್ ಮಕ್ಕಳು ಕೂಡ. ಏಯ್, ಸಾಕ್ ಮುಚ್ಚೆ ಬಾಯ್ನ. ಏನು, ನಾನ್ ಸುಮ್ನೆ ನಿನ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಬಾಯಿ ಬಂದ ಹಾಗೆ ಮಾತಾಡ್ತಿದ್ಯಾ? ಏನ್ ಹೆದರ್ಸ್ತಾ ಇದ್ಯಾ? ನೋಡೋ ಶ್ರೇಷ್ಠ, ನಾನ್ ಯಾರ ತಂಟೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ಬೇಡ ಅಂತ ಬಿಟ್ಟು ಬಂದ್ಮೇಲೆ ನನಗೆ ಅವ್ರ ಜೀವನದ ಬಗ್ಗೆ ಯಾವ ಆಸಕ್ತಿ ಕೂಡ ಇಲ್ಲ. ನೋಡು, ನನ್ನ ಪಾಡಿಗೆ ನಾನು ನನ್ನ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಪಾಲಿಗೆ ನನ್ನ ಅತ್ತೆ ಮಾವ, ನನ್ನ ಮಕ್ಕಳು, ಇಷ್ಟೇ ನನ್ನ ಜೀವನ. ನನ್ನ ಈ ಪ್ರಪಂಚಕ್ಕೆ ಏನಾದ್ರೂ ತೊಂದ್ರೆ ಆದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಶ್ರೇಷ್ಠ. ಅದ್ರಲ್ಲೂ ನನ್ನ ಮಕ್ಕಳ ತಂಟೆಗೆ ಏನಾದ್ರೂ ಬಂದೆ ಅಂತ ಅನ್ಕೋ, ಇಷ್ಟು ದಿನ ನೀನ್ ನೋಡ್ದೇ ಇರೋ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ. ಹುಷಾರ್. ಫ್ರೆಂಡ್ ಅಲ್ಲ, ಸಾರಿ ಗೆಳತಿ, ಒಂದ್ ಮೀಟಿಂಗ್ ಇತ್ತು, ಅದಕ್ಕೆ ಲೇಟ್ ಆಯ್ತು. ಗೆಳತಿ, ನಾನು ಇವಾಗ ಬಂದ್ರೆ ಭಾಗ್ಯ ಅವ್ರ ಮನೇಲಿ ಇರಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಇನ್ನೂ ಬಂದಿಲ್ಲ. ನಾ ಹೇಳದ್ನಲ್ಲ, ಅವಳು ಬರೋದು ಇನ್ನ ತಡ ಆಗತ್ತೆ. ಧೈರ್ಯವಾಗಿ ಬಾ. ನಾನು ಇವಾಗ ಇಲ್ಲಿಂದ ಹೊರಡ್ಬೇಕು. ನಾನ್ ಬರೋ ಅಷ್ಟರಲ್ಲಿ ಭಾಗ್ಯ ಮನೆಗ್ ಬಂದಿರಲ್ಲ ಅಲ್ವಾ? ಈ ಕುಸುಮ ಒಂದ್ಸಲ ಹೇಳದ ಮೇಲೆ ಮುಗಿದೋಯ್ತು. 3 ಆರ್ ಆಗ್ಲಿ 36 ಆಗ್ಲಿ, ನನ್ನ ಮುದ್ದಿನ ಸೊಸೆ 7 ಗಂಟೆ ಕಡಿಮೆ ಬರಲ್ಲ. ನೀನು ಧೈರ್ಯವಾಗಿ ಬರ್ಬೋದು ಗೆಳೆಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೆಳತಿ. ನಾನು ಈಗಲೇ ಹೊರಡ್ತೀನಿ. ಆಯ್ತು. ಆ ದೇವರಿಗೆ ನನ್ನ ಮನ್ಸಿನ ಮಾತು ಕೇಳಿಸ್ಬಿಡ್ತೋ ಏನೋ. ನಲ್ಲಿ ನನ್ನ ಸೊಸೆಗೆ ಒಂದ್ ದಿಕ್ಕು, ಒಂದ್ ದಾರಿ ಆದ್ರೆ ಸಾಕು. ಫ್ರೆಂಡ್ ಅಂದ್ರೆ ಫ್ರೆಂಡ್, ಹೇಳಿದ ಗಳಿಗೆ ಮೀರಲ್ಲ ಅಂತೀನಿ.
ಭಾಗ್ಯ ನೀನೇನ್ ಇಲ್ಲಿ? ಏನತ್ತೆ ಪ್ರಶ್ನೆ ಇದು? ನೀನೇನ್ ಇಲ್ಲಿ ಅಂದ್ರೆ? ಅಲ್ಲ, ಇಷ್ಟೊತ್ತಲ್ಲಿ ನೀನೇನ್ ಇಲ್ಲಿ ಅಂತ ಕೇಳ್ದೆ ಅಷ್ಟೇ. ಅಲ್ಲ, ಯಾವಾಗ್ಲೂ ಲೇಟ್ ಆಗಿ ಬರ್ತೀಯ ಅಲ್ವಾ? ಇವತ್ತೇನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಕೆಲ್ಸ ಎಲ್ಲ ಬೇಗ ಮುಗೀತು ಅತ್ತೆ, ಅದಕ್ಕೆ ಬೇಗ ಬಂದೆ. ನೀ ಬೇಗ ಬರೋದಿರ್ಲಿ, ಆ ನನ್ ಫ್ರೆಂಡ್ ಬೇಗ ಬಂದ್ಬಿಟ್ರೆ ಕೆಲ್ಸ ಕೆಡತ್ತಲ್ಲಪ್ಪ. ಏನಾಯ್ತತ್ತೆ ಒಂಥರ ಇದ್ದೀರಾ? ಒತ್ತರನ ಇಲ್ವಲ್ಲ, ಯಾವ ತರನೂ ಇಲ್ಲ. ಆದ್ರೂ ಯಾವತ್ತು ನೀನ್ ಬೇಗ ಬರ್ದೇ ಇರೋಳು ಇವತ್ತೇನ್ ಬೇಗ ಬಂದ್ಬಿಟ್ಟಿದ್ಯಾ ಅಂತ. ಸರಿ ಅತ್ತೆ, ಇನ್ ಮುಂದೆ ಬೇಗ ಬರ್ಬೇಕು ಅಂದ್ರೆ ವಾರ ತಿಥಿ ಪಂಚಾಂಗ ನೋಡ್ಕೊಂಡ್ ಬರ್ತೀನಿ, ಆಯ್ತಾ? ಅಯ್ಯೋ, ನೀನ್ ವಾರ ತಿಥಿ ನೋಡೋದು ಇರ್ಲಿ, ಎಲ್ಲ ಸರಿ ಹೋಗ್ತಿದೆ ಅನ್ಬೇಕಾದ್ರೆ ಗ್ರಹಗತಿಗಳೇ ಕೆಟ್ಟೋಯ್ತು. ನಾನ್ ಬೇರೆ ಈ ಕುಸುಮ ಹೇಳಿದ್ದೆ ಶಾಸನ ಅನ್ನೋ ತರ ಅವಳು 7 ಗಂಟೆಗೆ ಬರೋದು ಅಂತ ಹೇಳ್ಬಿಟ್ನಲ್ಲ. ಮಾಡದಪ್ಪ. ಫೋನೇ ತಗೋತಿಲ್ವಲ್ಲಪ್ಪ, ಏನ್ ಮಾಡೋದು? ಫ್ರೆಂಡ್, ಭಾಗ್ಯ ಮನೆಗ್ ಬಂದ್ಬಿಟ್ಟಿದ್ದಾಳೆ, ನೀನ್ ಬರ್ಬೇಡ. ಶ್ಯೋ, ಹೋಗಿದೆ. ಆದ್ರೆ ಫ್ರೆಂಡ್ ನೋಡ್ತಾನೆ ಇಲ್ವಲ್ಲ. ಏನ್ ಮಾಡದಪ್ಪ? ಫ್ರೆಂಡು ಮನೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟಿದಾನಲ್ಲ. ಅಷ್ಟ್ ಹೇಳಿದೀನಿ, 6 ಗಂಟೆ ಒಳಗ್ ಬಾ ಅಂತ, ಇನ್ನೂ ಬಂದಿಲ್ಲ. ಯಾವತ್ತು ಬರ್ದೇ ಇರೋಳು ಇವತ್ತು ಭಾಗ್ಯ ಎಷ್ಟು ಬೇಗ ಬಂದ್ಬಿಟ್ಟಿದಾಳಲ್ಲಪ್ಪ. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು? ಗುಂಡಣ್ಣ ಬಂಗಾರಿಗೆ ಸ್ನಾಕ್ಸ್. ಅತ್ತೆ, ಏನಾಗಿದೆ ಅತ್ತೆ ನಿಮ್ಗೆ? ಬೆಳಿಗ್ಗೆ ನಾನು ಹೋಗುವಾಗ್ಲೂ ಇದ್ರಿ, ಈಗಲೂ ಒಂಥರ ಇದ್ದೀರಿ. ಏನಾಗ್ತದೆ ಅಂತ ಹೇಳಿ ಅತ್ತೆ. ಮಗಳೇ, ನಾನು ಬೆಳಿಗ್ಗೆಯಿಂದ ಗಮನಿಸ್ತಾ ಇದ್ದೀನಿ. ಅದೇನೋ ಆಕಾಶನೇ ಮೇಲೆ ಬಿದ್ದಾಗ ಆಡ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಅತ್ತೆ, ಒಳಗಡೆ ಬರ್ಬೋದಾ? ಬಾ ಒಳಗೆ. ಬನ್ನಿ. ಕೂತ್ ಕೂತ್ ಕೂತ್